ಕರಾವಳಿ ಹಾಗೂ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಳೆ ಅಬ್ಬರ ಮುಂದುವರೆದಿರುವಂತದ್ದು ಪರಿಣಾಮವಾಗಿ ಜಿಲ್ಲೆಯ ಜೀವ ನದಿಗಳು ತುಂಬಿ ಹರಿತಾ ಇದೆ. ನಾನೀಗ ಪಳ್ಗುಣಿ ನದಿ ತೀರದಲ್ಲಿದ್ದೇನೆ. ಗಮನಿಸಬಹುದು, ಇದು ಮಂಗಳೂರಿನ ಮರವೂರು ಬಳಿ ಇರತಕ್ಕಂಥ ಪಳ್ಗುಣಿ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಕಿಂಡಿ ಅಣೆಕಟ್ಟು. ಈಗಾಗಲೇ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವ್ಯಾಪಕವಾಗಿ ಮಳೆ ಆಗ್ತಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ಹರಿದು ಬರ್ತಿರುವಂಥದ್ದು. ಪಳ್ಗುಣಿ ನದಿ ತುಂಬಿ ಹರಿತಾ ಇದೆ. ಇಲ್ಲಿ ಮರವೂರು ಎಂಬಲ್ಲಿ ಈ ಪಳ್ಗುಣಿ ನದಿಗೆ ಅಡ್ಡಲಾಗಿ ಕಿಂಡಿ ಅಣೆಕಟ್ಟನ್ನು ಕಟ್ಟಲಾಗಿತ್ತು. ಇಲ್ಲಿ ಸದ್ಯ ನದಿಯಲ್ಲಿ ನೀರಿನ ಮಟ್ಟ ಹೆಚ್ಚಾಗಿರುವ ಕಾರಣಕ್ಕಾಗಿ ಸದ್ಯ ಈ ಕಿಂಡಿ ಅಣೆಕಟ್ಟಿನ ಎಲ್ಲಾ ಗೇಟ್ಗಳನ್ನು ಕೂಡ ಈಗ ಓಪನ್ ಮಾಡಲಾಗಿದೆ. ಅಧಿಕಾರಿಗಳ ಸೂಚನೆ ಮೇರೆಗೆ ಇಲ್ಲಿ ಈ ಗೇಟ್ ಅನ್ನು ಓಪನ್ ಮಾಡುವಂತ ಕೆಲಸವನ್ನು ಇಲ್ಲಿನ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಗಮನಿಸಬಹುದು, ತೆಗೆದಂತ ಏನು ಗೇಟ್ ಇದೆ ಅದನ್ನು ವಾಹನದ ಮೂಲಕ ಈ ಕಡೆ ತಂದು ಅದನ್ನು ಒಟ್ಟು ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸದ್ಯ ಎಲ್ಲಾ ಗೇಟ್ಗಳನ್ನು ಕೂಡ ಓಪನ್ ಮಾಡುವಂತ ಕೆಲಸದಲ್ಲಿ ಸಿಬ್ಬಂದಿಗಳು ನಿರತರಾಗಿರುವಂತದ್ದು ಗಮನಿಸಬಹುದು. ನೀರಿನ ರಭಸ ಎಷ್ಟು ಇದೆ ಎನ್ನುವಂಥದ್ದು. ಇಲ್ಲಿ ಮರವೂರು ಡ್ಯಾಮ್, ಈ ಕಿಂಡಿ ಅಣೆಕಟ್ಟೆಯಿಂದ ಇದು ಗೇಟ್ ಓಪನ್ ಮಾಡದೇ ಇದ್ರೆ ಇಲ್ಲಿನ ಸುತ್ತಮುತ್ತಲಿನ ಪ್ರದೇಶಗಳು ಮುಳುಗಡೆ ಆಗುತ್ತೆ. ಪ್ರತಿ ಬಾರಿಯೂ ಕೂಡ ಇಲ್ಲಿ ಹೆಚ್ಚಿನ ಮಳೆ ಆದಂತ ಸಂದರ್ಭದಲ್ಲಿ ಇಲ್ಲಿನ ಜನವಸತಿ ಪ್ರದೇಶ. ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ ವಾಲಾ ಬಿ ದ ಬಾಸ್. ಪ್ರದೇಶಗಳಿಗೆ ಈ ಪಳ್ಗುಣಿ ನದಿಯ ನೀರು ನುಗ್ಗುತ್ತೆ. ಹೀಗಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ಈ ಬಾರಿ ಅಧಿಕಾರಿಗಳ ಸೂಚನೆ ಮೇರೆಗೆ ಈ ಕಿಂಡಿ ಅಣೆಕಟ್ಟಿನಲ್ಲಿ ಎಲ್ಲಾ ಗೇಟ್ಗಳನ್ನು ಕೂಡ ಈಗಾಗಲೇ ತೆರವು ಮಾಡಲಾಗಿದೆ. ಗಮನಿಸಬಹುದು, ಈ ಭಾಗದಲ್ಲಿ ತೆರವು ಮಾಡಿರ್ತಕ್ಕಂಥ ಗೇಟ್ಗಳನ್ನು ಇಲ್ಲಿ ಈ ಗೋಡನ್ನಿಂದ ಇಲ್ಲಿ ಇಡುವಂತ ಕೆಲಸವನ್ನು ಕೂಡ ಈಗಾಗಲೇ ಮಾಡಲಾಗಿದೆ. ಗಮನಿಸಬಹುದು, ಸಾಕಷ್ಟು ಗೇಟ್ಗಳು ಈ ಕಿಂಡಿ ಅಣೆಕಟ್ಟಿಗೆ ಅಳವಡಿಸಲಾಗಿದ್ದು ಸದ್ಯ ಎಲ್ಲಾ ಗೇಟ್ಗಳನ್ನು ತೆರವು ಮಾಡಲಾಗಿದ್ದು ಮಳೆಯೂ ಕೂಡ ಸಾಕಷ್ಟು ಮತ್ತೆ ಮುಂದುವರೆದಿರುವಂತದ್ದು. ಬಿಟ್ಟು ಮಳೆ ಆಗ್ತಿದೆ. ಸದ್ಯ ಮಂಗಳೂರು ನಗರ ಸೇರಿದಂತೆ ಕರಾವಳಿ ಭಾಗದಲ್ಲಿ ಸಾಕಷ್ಟು ಮಳೆ ಸುರಿಯುತ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲೆಯ ಜೀವ ನದಿಗಳು ತುಂಬಿ ಹರಿಯುತ್ತಿದೆ. ಹೀಗಾಗಿ ಈ ಮರವೂರು ಕಿಂಡಿ ಅಣೆಕಟ್ಟು ಪ್ರದೇಶದಲ್ಲಿ ಯಾವುದೇ ರೀತಿಯಿಂದ ಅನಾಹುತ ಸಂಭವಿಸಬಾರದು, ಜನವಸತಿ ಪ್ರದೇಶಗಳಿಗೆ ಪಳ್ಗುಣಿ ನದಿಯ ನೀರು ನುಗ್ಗಬಾರದು ಎನ್ನುವಂತ ಕಾರಣಕ್ಕಾಗಿ ಈಗ ಸದ್ಯಕ್ಕೆ ಎಲ್ಲಾ ಗೇಟ್ಗಳನ್ನು ತೆರವುಗೊಳಿಸುವಂತ ಕೆಲಸವನ್ನು ಇಲ್ಲಿನ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿಲ್ಫ್ರೆಡ್ ಜೊತೆ ಅಶೋಕ್, TV9 ಮಂಗಳೂರು.